ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KSS FCL ರಿಕ್ರೂಟ್ಮೆಂಟ್ 2024 ಕಡೆಯಿಂದ ಬಂದಿರುವಂತ ಮತ್ತೊಂದು ವೇಕೆನ್ಸಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KSS FCL ವೇಕೆನ್ಸಿಗೆ ತುಂಬಾ ಜನ ಬಂದ್ಬಿಟ್ಟು ವೇಟ್ ಮಾಡ್ತಿದ್ರಿ. ಏನಕ್ಕಪ್ಪ ಅಂದ್ರೆ 12th ಪಾಸ್ ಆಗಿರೋರೆಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮ್ಗೆ ಜಾಬ್ ಇನ್ಫಾರ್ಮೇಶನ್ ನ ಅಪ್ಡೇಟ್ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಕರ್ನಾಟಕ ಸ್ಟೇಟ್ ಸೋಹದ್ರ ಫೆಡರಲ್ ಕಾರ್ಪೊರೇಟ್ ಲಿಮಿಟೆಡ್ ಕಡೆಯಿಂದ ಬಂದಿರುವಂತ ಮತ್ತೊಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 39 ಪೋಸ್ಟ್ಗೆ ಇವರಲ್ಲಿ ವೇಕೆನ್ಸಿನ ಕಾಲ್ ಮಾಡ್ತಿದ್ದಾರೆ. ಜಾಬ್ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಬ್ಯಾಂಗ್ಳೂರ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವೆಲ್ಲ ಒಂದು ಪೋಸ್ಟ್ಗೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳೋದಾದ್ರೆ ನಿಮ್ಗೆ ಇಲ್ಲಿ ತುಂಬಾ ಪೋಸ್ಟ್ಗೆ ಕಾಲ್ ಮಾಡ್ತಿದ್ದಾರೆ. ಮೇಜರ್ ಆಗಿ ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಡ್ರೈವರ್ ಪೋಸ್ಟ್ಗೆ ನಿಮ್ಗೆ ಇಲ್ಲಿ ಕಾಲ್ ಮಾಡ್ತಿರುವಂತದ್ದು. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 13,000 ರೂಪಾಯಿಂದ ಹಿಡಿದು 70,000 ರೂಪಾಯಿ ತನಕ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಚಾರ್ಟೆಡ್ ಅಕೌಂಟೆಂಟ್ಗೆ ಒಂದು ಪೋಸ್ಟ್ ನ ಬಿಟ್ಟಿದ್ದಾರೆ, ಲಾ ಆಫೀಸರ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ, HR ಆಫೀಸರ್ಗೆ 1 ಪೋಸ್ಟ್ ಬಿಟ್ಟಿದ್ದಾರೆ, ಟ್ರೈನಿಂಗ್ ಆಫೀಸರ್ಗೆ 1 ಪೋಸ್ಟ್ ನ ಬಿಟ್ಟಿದ್ದಾರೆ, ಫ್ರೆಂಡ್ಲಿ ಡಿಪಾರ್ಟ್ಮೆಂಟ್ ಆಫೀಸರ್ಗೆ 11 ಪೋಸ್ಟ್ ನ ಬಿಟ್ಟಿದ್ದಾರೆ, ಅಸಿಸ್ಟೆಂಟ್ಗೆ 8 ಪೋಸ್ಟ್ ನ ಬಿಟ್ಟಿದ್ದಾರೆ, ಟೈಪಿಸ್ಟ್ ಮತ್ತೆ ಸ್ಯಾಂಟ್ರೋಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ, ಜೂನಿಯರ್ ಅಸಿಸ್ಟೆಂಟ್ಗೆ 11 ಪೋಸ್ಟ್ ನ ಬಿಟ್ಟಿದ್ದಾರೆ, ಡೆಪ್ಯೂಟಿ ಸ್ಟಾಫ್ ವೆಹಿಕಲ್ ಡ್ರೈವರ್ಗೆ 2 ಪೋಸ್ಟ್ ನ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಡ್ರೈವರ್ ಪೋಸ್ಟ್ಗೆ 10ನೇ ಕ್ಲಾಸ್ ಅನ್ನ ನೀವು ಇಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. ಜೂನಿಯರ್ ಅಸಿಸ್ಟೆಂಟ್ಗೆ 12th ಪಾಸ್ ಆಗಿದ್ರೆ ಸಾಕು. ಇನ್ನೆಲ್ಲದಕ್ಕೂ ಕೂಡ ಗ್ರಾಜುಯೇಷನ್ MBA ಮತ್ತೆ MA ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಲಾಗೂ ಕೂಡ ನೀವು ಇಲ್ಲಿ LLB ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಏಜ್ ನ ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ 35 ವರ್ಷದ ಒಳಗಡೆ ಇರಬೇಕಾಗತ್ತೆ. ಕೆಲವೊಂದು ಪೋಸ್ಟ್ ಗಳಿಗೆ 30 ವರ್ಷದ ಒಳಗಡೆ ಇರಬೇಕು ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 8 ಇಯರ್ಸ್ ತನಕ ಕೂಡ ಕೊಡ್ತಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ ಆಲ್ ಕ್ಯಾಂಡಿಡೇಟ್ಸ್ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ಗೂ ಕೂಡ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ. ಅದೇ ತರನೇ ನಿಮ್ಗೆ ಇಲ್ಲಿ SC ST ಮತ್ತೆ OB ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ನಿಮ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಡಿಫ್ರೆಂಟ್ ಪೋಸ್ಟ್ ಇರುತ್ತೆ ಅಂತ ಹೇಳ್ಬೋದು. 500 ರೂಪಾಯಿಂದ ಹಿಡಿದು 300 ರೂಪಾಯಿ ತನಕ ಕೂಡ ನೀವು ಇಲ್ಲಿ ಕಟ್ಟಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಕೆಲವೊಂದಕ್ಕೆ ನಿಮ್ಗೆ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಇನ್ನೊಂದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನಿಮ್ಗೆ ಇರಬೇಕು ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಮೇಜರ್ ಆಗಿ ಇಂಪಾರ್ಟೆಂಟ್ ಡೇಟ್ಸ್ ನೀವು ಇಲ್ಲಿ ಗುರ್ತಾಕೋಬೇಕಾಗತ್ತೆ. ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಸ್ಟಾರ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 29/8/2024 ಅವಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ 9 ಸೆಪ್ಟೆಂಬರ್ 2024 ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಇದೇ ಮಂತ್ ಎಂಡ್ ತನಕನೂ ಕೂಡ ಟೈಮ್ ಇದೆ. ಏನಿಲ್ಲ ಅಂದ್ರೂ ಒಂದು 27ರಿಂದ 28 ದಿವಸ ಇದೆ. ಆರಾಮಾಗಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅವ್ರು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ತರನೇ ಸಪೋರ್ಟ್ ಮಾಡ್ತಿದ್ರೆ ಡೈಲಿ ನಿಮ್ಗೆ 8ರಿಂದ 10 ವಿಡಿಯೋಸ್ ಮಾಡ್ತೀನಿ. ಪ್ರತಿಯೊಂದನ್ನು ಕೂಡ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ ಅದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗುವಂತದ್ದು ಖಂಡಿತ ಅಂತಾನೆ ಹೇಳ್ಬೋದು. ಧನ್ಯವಾದ.